ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಊರಿಗೆ ಹೊಂಟಾರ. ಹೌದಾ? ಎಲ್ಲಿಗೆ ಹೊಂಟಿ? ಹುಬ್ಬಳ್ಳಿಲಿದ್ದ ಲಕ್ಷ್ಮೇಶ್ವರಲಿದ್ದ ಮನೆ ದೇವರಿಗೆ ಕರ್ನಾಟಕಕ್ಕೆ ಹೊಂಟಾರ. ಓಕೆ, ಈಗ 8 ಗಂಟೆ ಆಗಿದೆ. ಈಗ ಹೊರಟ್ರು ಅವರು. ಇಲ್ಲಿಂದ ಫೋಂಡಾಗ ಹೋಗಿ ಫೋಂಡಾದಿಂದ ಹೋಗ್ತಾರೆ ಅವರು. ಪ್ರಕಾಶ್ ಅವ್ರು ಈಗ ತಾನೇ ಹೋದ್ರು. ಅವರು ಊರಿಗೆ ಹೋಗ್ತಾ ಇದ್ದಾರೆ. ಲಕ್ಷ್ಮೇಶ್ವರ ಹತ್ರ ನಮ್ಮದು ಮಂದೇವರಿದೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ತುಂಬ ದಿನ ಅದು ಹೋಗಿರಲಿಲ್ಲ, ಅದಕ್ಕೋಸ್ಕರ ಹೋಗೋಣ, ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನಿಂಗ್ ಮಾಡ್ತಾನೆ ಇದ್ವಿ. ಆದರೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಈಗ ಜಯೇಶನ್ ಸ್ಕೂಲ್ಸ್ ಇದೆ, ಮುಂದಿನ ತಿಂಗಳು ಎಕ್ಸಾಮ್ ಅದಿರೋದ್ರಿಂದ ಅವ್ರ ಸ್ಕೂಲಲ್ಲಿ ರಜೆ ಕೊಡೋದಿಲ್ಲ. ಹಾಗಾಗಿ ಅವರೊಬ್ಬರೇ ಹೋಗ್ಬೇಕಾಯ್ತು. ಒಂಥರ ಅವರಿಗೂ ಬೇಜಾರು, ನನಗೂ ಬೇಜಾರು. ಯಾಕಂದರೆ ಒಬ್ಬೊಬ್ಬರೇ ನಾವು ಅಡ್ಡಾಡಲ್ಲ ಜಾಸ್ತಿ. ಯಾಕಂದರೆ ಅವ್ರ ರಿಲೇಷನ್ ಎಲ್ಲ ಗೋವಾದಲ್ಲೇ ಇರೋದು. ಅವ್ರ ಅಕ್ಕ, ಆಮೇಲೆ ಅವ್ರ ರಿಲೇಷನ್ ಎಲ್ಲ ಅವ್ರ ಅಕ್ಕ, ಅಣ್ಣ ತಮ್ಮಳು ಎಲ್ಲ ಇಲ್ಲೇ ಇರೋದು. ಅವ್ರೇನು ಬೆಳಗ್ಗೆ ಹೋಗ್ತೀವಿ, ಸಾಯಂಕಾಲ ಬಂದುಬಿಡ್ತೀವಿ, ಅಥವಾ ಇದ್ದರೂ ಇಲ್ಲೇ ಎಲ್ಲ ಇರೋದು. ನನ್ನ ಅಮ್ಮನ ಮನೆಗೆ ಹೋದರೂ, ನಾವು ಊರಲ್ಲಿದೆ ಅಮ್ಮನ ಮನೆ, ಅಲ್ಲಿಗೆ ಹೋದ್ರೂ ಏನು ಒಂದು ವಾರ ಇರ್ತೀವಿ, ಬಂದುಬಿಡ್ತೀವಿ. ಇಬ್ಬರು ಜೊತೆಗೆ ಹೋಗಿ ಜೊತೆಗೆ ಬರ್ತೀವಿ. ನಾನು ಇರೋಕ್ಕೆ ಹೋಗೋಲ್ಲ, ಯಾಕಂದರೆ ಅವ್ರಿಗೆ ಇಲ್ಲಿ ಕೆಲಸ ಅದು ಇರುತ್ತಲ್ಲ, ನಾನು ಜಾಸ್ತಿ ಅಲ್ಲಿ ಹೋಗಿ ಉಳ್ಕೊಳಲ್ಲ. ಹಾಗಾಗಿ ಈಗ ಅವರು ಪಾಪ ಒಬ್ಬರೇ ಹೋಗ್ತಾಯಿದ್ದಾರೆ, ನಾನು ಒಬ್ಬಳೇ ಮನೇಲಿದ್ದೀನಿ. ನೋಡೋಣ, ಬೇಜಾರು ಅನಿಸುತ್ತೆ ಒಂದು ಸ್ವಲ್ಪ. ಹೋದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರೆ ಬೆಳಗ್ಗೆ ಹೋಗಿ ಮುಟ್ತಾರೆ ಅವರು. ಇನ್ನೂ ಬಸ್ ಅದು ಸಿಗಬೇಕಲ್ವ, ನೋಡ್ಬೇಕೇನೇನು ಎಷ್ಟು ಗಂಟೆಗೆ ಹೋಗ್ತಾರೆ, ಎಷ್ಟು ಗಂಟೆಗೆ ಇಲ್ಲ ಅಂತ. ಈ ವಿಡಿಯೋ ಪ್ರಕಾಶ್ ಅವರು ವಾಪಸ್ ಬಂದಿದ್ದಾರೆ. ಬಸ್ ಏನೋ ಸಿಗಲಿಲ್ಲ ಅಂತೆ, ಬಸ್ ತುಂಬ ರಶ್ ಇದ್ವಂತೆ. ಹಾಗಾಗಿ ವಾಪಸ್ ಬಂದರು ಅವರು. ರಾತ್ರಿ ಲೇಟ್ ಆಗಿತ್ತು ಅವರು ವಾಪಸ್ ಬಂದಾಗ. ಬಂದು ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಹೋದರು. ಇವತ್ತು ಜಯೇಶನ್ ಸ್ಕೂಲ್ ಬಿಟ್ಬಿಡೋ ಡ್ಯೂಟಿ ನಂದು. ಬೆಳಗ್ಗೆ ಹೋಗ್ತಾ ಇದ್ದಾನೆ 7:30ಗೆ. ನಾವಿರೋಲ್ಲಿ ತುಂಬ ಗ್ರೀನ್ ಚೆನ್ನಾಗಿದೆ, ಅಡ್ಡಾಡೋಕ್ಕೆ ವಾಕಿಂಗ್ ಮಾಡಿದ್ರ ಥರ ಅನಿಸುತ್ತೆ. ನಮ್ಮ ಸ್ಕೂಲ್ ಡೇಸ್ ತುಂಬ ಮಿಸ್ ಮಾಡ್ಕೊತೀವಿ. ಫ್ರೆಂಡ್ಸ್ ಆಗಿರ್ಬೋದು, ಒಂಥರ ಸ್ವೀಟ್ ಮೆಮೊರೀಸ್. ನಾವು ದೊಡ್ಡವರಾದ್ಮೇಲೆ ಅನಿಸುತ್ತೆ ಚಿಕ್ಕವರಿರ್ಬೇಕಿತ್ತಪ್ಪ, ಆವಾಗಿನ ಏನು ಒಂಥರ ಆ ಟೈಮ್ ಮತ್ತೆ ಸಿಗಲ್ಲ ಅಂತಾರಲ್ಲ, ಆ ಥರ. ಬೆಳಗ್ಗೆ ಟಿಫನ್ನಿಗೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಟೊಮೊಟೊ ಬಾತಿಗೆ ಏನೇನು ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ತೀನಿ, ತೋರಿಸ್ತೀನಿ ಬನ್ನಿ. ನಾನು ಟೊಮೊಟೊ ಬಾತಿಗೆ ಆಲೂಗಡ್ಡೆ, ಫ್ಲವರ್, ಮೆಣಸ್ಕಾಯಿ, ಈರುಳ್ಳಿ, ಕರಿಬೇವು, ಆಮೇಲೆ ಪಲಾವ್ನೆಲ್ಲ ತೊಗೊಂಡಿದ್ದೀನಿ. ಇದು ಒಣದು, ಇದು ಹಸಿದು. ಆಮೇಲೆ ಟೊಮೊಟೊ, ಒಂದೆರಡು ಚಕ್ಕೆ, ಮೆಣಸು, ಲವಂಗ, ಬೆಳ್ಳುಳ್ಳಿ, ಅಲ್ಲ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಜೀರಿಗೆ, ಈಗ ಪಲಾವ್ನೆಲೆ, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಚಕ್ಕೆ ಒಂದು ತೊಗೊಂಡಿದ್ವಲ್ಲ ಅದನ್ನ ಹಾಕ್ಕೊತೀನಿ. ಅಳ್ಳ ಬೆಳ್ಳುಳ್ಳಿನ ಸಣ್ಣಗೆ ಜಜ್ಜಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊತಿದ್ದೀನಿ. ಇದಕ್ಕೀಗ ಫ್ಲವರ್ ಹಾಕೋಣ. ಆಮೇಲೆ ಆಲೂಗಡ್ಡೆ ತೊಗೊಂಡಿದ್ದು ನಾನು, ಆಲೂಗಡ್ಡೆ ಹಾಕೋಣ. ಈಗ ಟೊಮೊಟೊ ಆ್ಯಡ್ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಈಗ ಒಂದು ಸ್ವಲ್ಪ ಅರಶಿನ, 1-2 ಸ್ಪೂನ್ ಖಾರ ಹಾಕ್ಕೊತೀನಿ. ಪ್ರಿಪೇರ್ ಮಾಡಿದ್ದು ಗರಂ ಮಸಾಲ ಹಾಕ್ಕೊತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅಂಗಡಿದು ಮಸಾಲೆ ಹಾಕೋಣ. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. 1 ಗ್ಲಾಸ್ ಅಕ್ಕಿ 2 ಗ್ಲಾಸ್ ನೀರು ಹಾಕ್ಕೊತೀವಲ್ಲ, ಅದೇ ಥರ ಒಂದು ಅರ್ಧ ಗ್ಲಾಸ್ ಕಮ್ಮಿ ಹಾಕ್ಕೊಂಡ್ರೆ ಉದುರಾಗಿ ಬರುತ್ತೆ ಅನ್ನ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಈಗ ನಿಂಬೆ ರಸ ಆ್ಯಡ್ ಮಾಡ್ಕೊತೀನಿ. ಒಂದು 3 ವಿಸಿಲ್ ಹೊಡೆಸ್ಕೊತೀನಿ. ಟೊಮೊಟೊ ಬಾತ್ ಈಗ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈಗ
ಈಗೆಲ್ಲ ಕೆಲಸ ಆಯ್ತು ನೋಡ್ರಿ, ಸ್ನಾನ ಪೂಜೆ ಎಲ್ಲ ಆಯಿತು. ಇನ್ನು ಟಿಫಿನ್ ಮಾಡಬೇಕು. ನಿನ್ನೆ ನಮ್ಮ ಮನೆಯವ್ರು ರಾತ್ರಿ ಹೊರಟ್ರಲ್ಲ, ಬಸ್ಸೇ ಸಿಗಲಿಲ್ಲ ಅವರಿಗೆ ಪಾಪ. 8 ಗಂಟೆಗೆ ಹೋಗಿದ್ರು. 8 ಗಂಟೆಯಿಂದ 11 ಗಂಟೆ ಮಟನೂ 11 ಗಂಟೆ ಮಟನೂ ಅಲ್ಲೇ ಇದ್ರು ಅವರು. ಆಮೇಲೆ ಬಸ್ ಸಿಗಲಿಲ್ಲ, ಫುಲ್ಲು ರಶ್. ಬಸ್ಸೇನಿತ್ತು ಆದರೆ ಫುಲ್ಲು ರಶ್ ಇತ್ತಂದ, ನಿಂದ್ರೋಕ್ಕೂ ಜಾಗ ಇದ್ದಿಲ್ಲ ಅಂತ. ಯಾಕೆ ಸ್ವಲ್ಪ ಲಾಂಗ್ ಜರ್ನಿ ಅಲ್ಲ, ಇಲ್ಲಿಂದ ಲಕ್ಷ್ಮೇಶ್ವರ ಅಂದರೆ ತುಂಬ ದೂರ ಆಗುತ್ತೆ, ನಿಂತ್ಕೊಂಡು ಹೋಗೋಕ್ಕಾಗಲ್ಲ. ಅದ್ರ ಸಂಬಂಧ ರಿಟರ್ನ್ ಬಂದಿದ್ರು ಅವರು. ಮತ್ತು ಬೆಳಗ್ಗೆ ಎದ್ಬಿಟ್ಟು 4 ಗಂಟೆ ಹಿಂಗೆ ಸ್ನಾನ ಮಾಡಿಕೊಂಡು ಬೆಳಗ್ಗೆ 5 ಗಂಟೆಗೆ ಹೋದ್ರು ಅವರು. ಈಗ ಅವಾಗಲೇ ಮುಟ್ಟಿದ್ದಾರೆ ಅವರು. ಫೋನ್ ಹಚ್ಚಿದ್ರು, ಲಕ್ಷ್ಮೇಶ್ವರ ಮುಟ್ಟಿದ್ದೀನಿ, ಟಿಫಿನ್ ಅದು ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಅಂದರು. ನೋಡೋಣ, ಇವತ್ತಾದರೆ ಬರ್ತಾರೆ ಅನಿಸುತ್ತೆ. ಬರ್ತಾರೆ ಅಂದರೆ ಬೆಳಗ್ಗೆ ಬರ್ಬೋದು ಅವ್ರು, ಮೋಸ್ಟ್ಲಿ 5 ಗಂಟೆ ಹಿಂಗೆ ಬರ್ತಾರೆ. ಪ್ರಕಾಶ್ ಅವ್ರು ಹೋಗಿದ್ರಲ್ಲ ದೇವಸ್ಥಾನಕ್ಕೆ, ಇದು ನಮ್ಮ ಮನೆ ದೇವರು ಕೊಡ್ಲಾಟದಲ್ಲಿದೆ, ಲಕ್ಷ್ಮೇಶ್ವರ ಹತ್ರ ಬರುತ್ತೆ. ಇದು ಈರಣ್ಣ ನಮ್ಮ ಮನೆ ದೇವರು. ತುಂಬ ದೇವಸ್ಥಾನ ದೊಡ್ಡದಾಗಿದೆ, ಚೆನ್ನಾಗಿದೆ ದೇವಸ್ಥಾನ. ಅಲ್ಲೇ ಪಕ್ಕಕ್ಕೆ ಆಂಜನೇಯ ದೇವಸ್ಥಾನ ಕೂಡ ಇದೆ. ನಮ್ಮ ಮನೆಯವರು ದೇವಸ್ಥಾನಕ್ಕೆ ಅದು ಹೋಗಿಬಿಟ್ಟು ಪೂಜೆ ಅದು ಮಾಡಿಕೊಂಡು ಊಟ ಅದು ಮಾಡಿ ರಿಟರ್ನ್ ಆಗಿದ್ದಾರೆ. ಯಾಕಂದರೆ ನೈಟ್ ಟೈಮ್ ಬಸ್ ತುಂಬ ರಶ್ ಇರುತ್ತೆ. ಯಾಕೆ ಲಾಂಗ್ ಜರ್ನಿ ಅಲ್ಲ, ಗೋವಾಕ್ಕೆ ಜಾಸ್ತಿ ಜನ ನೈಟ್ ಜರ್ನಿ ಮಾಡೋದು. ಹಗ್ಲತ್ತು ಅಷ್ಟು ರಶ್ ಇರೋಲ್ಲ ಬಸ್ಸು, ಅದಕ್ಕೆ ಬೇಗನೆ ಹೋದ್ರಾಯ್ತು ಅಂತಂದು ಬೇಗ ಬಂದಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಹೋಗಿದ್ರು ಅವರು, ಸಾಯಂಕಾಲ 7:30 ಅಂದರೆ ಇಲ್ಲಿದ್ದಾರೆ. ಹೋಗಿ ಬರೋದು ತುಂಬ ಕಷ್ಟ, ಯಾಕಂದರೆ ಲಾಂಗ್ ಜರ್ನಿ ಎಲ್ಲ ಸುಸ್ತೋದಾಗುತ್ತೆ, ತುಂಬ ಕಷ್ಟ. ಅವರು ಬೇಗನೆ ಬಂದರು. ಪ್ರಕಾಶ್ ಅವ್ರು ಬರಬೇಕಾದ್ರೆ ಮಿರ್ಚಿ ಪಾವ್ ತೊಗೊಂಬಂದಿದ್ರು. ಗೋವಾಕ್ಕೆ ಬಂದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಇಲ್ಲಿ ಸ್ಪೆಷಲ್ ಫುಡ್ ಇದೆ. ಮಿರ್ಚಿ ಪಾವ್, ಬಾಜಿ ಪಾವ್, ಆಮೇಲೆ ವಡಾ ಪಾವ್, ಇದೇ ಸ್ಪೆಷಲ್ ಫುಡ್ಡು. ಇಡ್ಲಿ ವಡ ಸಿಗುತ್ತೆ, ನಾವಿರಲ್ಲಿ ಸಿಗಲ್ಲ, ಫೋಂಡದಲ್ಲಿ ಸಿಗುತ್ತೆ. ಸಿಕ್ಕರೂ ಅಷ್ಟು ಟೇಸ್ಟಿಯಾಗಂತೂ ಇರಲ್ಲ, ನಮ್ಮ ಸೈಡ್ ಇರೋ ಥರ. ಉಪ್ಪು ಇರಲ್ಲ, ಖಾರ ಇರಲ್ಲ, ಸಪ್ಪೆ ಇರುತ್ತೆ, ಅದು ನಮಗೆ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಹೇಳೋದು, ಆದಷ್ಟು ಚೆನ್ನಾಗಿದೆ. ಫಸ್ಟ್ ಎಲ್ಲರಿಗೂ ಇಷ್ಟ ಆಗಲ್ಲ, ನಮಗೆ ನಮ್ಮ ಸೈಡಿನ ಫುಡ್ ಬಿಟ್ಟು ಇದನ್ನ ತಿನ್ನಬೇಕು ಅಂದರೆ ಇಷ್ಟ ಆಗಲ್ಲ. ಆಮೇಲೆ ರೂಢಿ ಆಗುತ್ತೆ, ಯಾಕಂದರೆ ಅನಿವಾರ್ಯ ಅಲ್ಲ, ನಾವಿಲ್ಲೇ ಇರೋದ್ರಿಂದ ನಮಗೆ ಇಲ್ಲಿಗೆ ಅಡ್ಜಸ್ಟ್ ಆಗಲೇಬೇಕಾಗುತ್ತೆ. ಹಾಗಾಗಿ ತುಂಬ ಚೆನ್ನಾಗಿದೆ ಟೇಸ್ಟು. ಗೋವಾ ಸೈಡ್ ಬಂದರೆ ಟೇಸ್ಟ್ ಟ್ರೈ ಮಾಡಿ ನೋಡಿ. ಇಲ್ಲಿ ಅಡುಗೆ ಸಪ್ಪೆ ಇರುತ್ತೆ ಅನ್ನಲ್ಲ, ಇಲ್ಲಿ ಜನ ಜಾಸ್ತಿ ಉಪ್ಪು ತಿನ್ನಲ್ಲ, ಖಾರನೂ ತಿನ್ನಲ್ಲ, ಸಪ್ಪೆ ಅಡುಗೆ ತಿಂತಾರೆ. ನಮ್ಗೆ ಅದು ಅಡ್ಜಸ್ಟ್ ಆಗಲ್ಲ, ಯಾಕಂದ್ರೆ ನಾವು ಸ್ವಲ್ಪ ಖಾರ ತಿನ್ನೋದು ಜಾಸ್ತಿ. ಇಲ್ಲಿ ಖಾರ ಅನ್ನೋಗಿನ ತಿನ್ನೋದೇ ಇಲ್ಲ, ಅವರು ಸಪ್ಪೆನೇ ತಿಂತಾರೆ, ಅದು ಅವ್ರಿಗೆ ಅಭ್ಯಾಸ ಆಗಿದೆ. ಅವರು ಬರಬೇಕಾದ್ರೆ ಊರಿಂದ ಏನೇನು ತಂದಿದ್ರು ನೋಡಿ, ದಾಣಿ ತಂದಿದ್ರೆ ಚಕ್ಲಿ. ನಂಗೆ ಚಕ್ಲಿ ಭಾಳ ಫೇವ್ರೇಟು. ಮೆತ್ತ ಇರುತ್ತಲ್ಲ, ಅದೊಂಥರ ಬಣ್ಣೆ ಮುರುಕು ಟೈಪು, ನಂಗೆ ತುಂಬ ಇಷ್ಟ. ಇಲ್ಲಿ ಸಿಗಲ್ಲ ಅದೆಲ್ಲ, ನಂಗೆ ಭಾಳ ಫೇವ್ರೇಟು. ನಾವು ಊರಿಗೆ ಹೋದಾಗೆಲ್ಲ ತರ್ತಾನೆ ಇರ್ತೀವಿ, ಒಂದು ಅರ್ಧ kg ಇಲ್ಲ kg ಈ ಥರ ತರ್ತೀವಿ. ತುಂಬ ಇಷ್ಟ, ನನ್ನ ಮಕ್ಳಿಗೂ ಇಷ್ಟ. ಇಲ್ಲಿ ಸಿಗೋದಿಲ್ಲ, ಸಿಗುತ್ತೆ ಆದರೆ ಇಷ್ಟು ಚೆನ್ನಾಗಿರೋದಿಲ್ಲ. ನಂಗೆ ತುಂಬ ಇಷ್ಟ, ನನ್ನ ಫೇವ್ರೇಟ್ ಅನ್ಬೋದು. ನಾವು ಯಾವಾಗ ಹೋದ್ರೂ ತೊಗೊಂಬರ್ತೀವಿ. ನಮ್ಮ ಮನೆಯವರು ನನ್ನ ಫೇವ್ರೇಟ್ ಅಷ್ಟೇ ಅಲ್ಲ, ಅವ್ರ ಫೇವ್ರೇಟ್ ಕೂಡ ತಂದಿದ್ರು ಪ್ರಕಾಶ್ ಅವರು. ಅವ್ರಿಗೆ ಇದು ಹಸೆ ಕಡಲೆ ಇರ್ತಾವಲ್ಲ, ಬಳ್ಳಿ, ಅದಂದ್ರೆ ತುಂಬ ಇಷ್ಟ. ಊರ ಸೈಡ್ ಸಿಗ್ತವೆ, ಇಲ್ಲೆಲ್ಲ ಸಿಗಲ್ಲ ಅವು. ಅವ್ರಿಗೆ ತುಂಬ ಇಷ್ಟ. ಅವರು ಅದನ್ನ ಭಾಳನೇ ತಂದಿದ್ರು ಬರಬೇಕಾದ್ರೆ. ನಂಗೆ ಅಷ್ಟು ಇಷ್ಟ ಆಗಲ್ಲ, ನಂಗೆ ರೂಢಿನೂ ಇಲ್ಲ ತಿಂದು. ನನ್ನ ಮಗು ತಿನ್ನೋದಿಲ್ಲ, ನಮ್ಮ ಬೇಬಿ ಅವ್ರು ತಿಂತಾರೆ ನೋಡಿ. ನನ್ನ ಮಗ ಸುಳ್ದು ಅವಳಿಗೆ ಕೊಡ್ತಾ ಇದ್ದಾನೆ ತಿನ್ನೋಕ್ಕೆ. ಎಷ್ಟೊಂದು ತಂದಿದ್ದಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.